Good morning. Good morning everybody. So बड़े घर की बेटी ಪಾಠದ ಕೊನೆಯ ಪಾತ್ರದಲ್ಲಿ ಶ್ರೀಕಂಠ ಸಿಂಹ ಮನೆ ಬಿಟ್ಟು ಹೋಗಲಿಕ್ಕೆ ತಯಾರಾಗ್ತಾನೆ. ತನ್ನ ಮಡದಿ ಮೇಲೆ ಆಗಿರುವಂತಹ ಅವಮಾನವನ್ನು ಸಹಿಸಿಕೊಳ್ಳದೆ ಶ್ರೀಕಂಠ ಸಿಂಹ ಬೇಲಿಮಾದ ಸಿಂಹನಿಗೆ ಹೇಳ್ತಾನೆ, ನಾನು ಮನೆಯಲ್ಲಿ ಇರುವುದಿಲ್ಲ. ಒಂದು ವೇಳೆ ನಾನು ಮನೆಯಲ್ಲಿದ್ದರೆ ಲಾಲ್ ಬಿಹಾರಿ ಸಿಂಹ ಮನೆ ಬಿಟ್ಟು ಹೋಗಬೇಕು ಅಂತ, ಇಲ್ಲ ಲಾಲ್ ಬಿಹಾರಿ ಸಿಂಹ ಈ ಮನೆಯಲ್ಲಿದ್ದರೆ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ತನ್ನ ನಿರ್ಧಾರವನ್ನು ಪ್ರಕಟಿಸ್ತಾರೆ. ಆಮೇಲೆ ಏನಾಗುತ್ತೆ ಎಂಬುದನ್ನು ಇಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಬೇಲಿ ಮಾಧವ್ ನಾನು ಹೋಗ್ತೀನಿ ಅಂದಾಗ ಬೇಲಿ ಮಾಧವ್ ಸಿಂಹ ಮಗನಿಗೆ ಶ್ರೀಕಂಠನಿಗೆ ಬುದ್ಧಿವಾದ ಹೇಳ್ತಾನೆ, ಬೇಟಾ बुद्धिमान लोग मूर्ख की बात पर ध्यान नहीं देते. ಬುದ್ಧಿವಂತ ಜನರು ಮೂರ್ಖರ ಮಾತನ್ನು ಒಪ್ಪಿಕೊಳ್ಳುವುದಿಲ್ಲ ಅಂತ. वो बेसमझ लड़का है. ಲಾಲ್ ಬಿಹಾರಿ ಸಿಂಹ ಬೇಸಮझ, ಅವನಿಗೇನು ಗೊತ್ತಿಲ್ಲ ಅಂತಹ ಹುಡುಗ ಇದ್ದಾನೆ. ಉಸ್ಸೆ ಜೋ ಕುಚ್ ಭೂಲ್ ಹುಯಿ, ಅವನಿಂದ ನಡೆದಿರುವಂತಹ ತಪ್ಪು, ಉಸೆ ತುಮ್ ಬಡೆ ಹೋಕರ್ ಕ್ಷಮಾ ಕರೋ, ಅದನ್ನು ನೀನು ಹಿರಿಯನಾದಂಥ ನೀನು, ಯಾರು ಶ್ರೀಕಂಠ ಸಿಂಹ, ಅದನ್ನು ಮನ್ನಿಸಬೇಕು, ಕ್ಷಮಿಸಬೇಕು ಅಥವಾ ಎಕ್ಸ್ಕ್ಯೂಸ್ ಕೊಡಬೇಕು. ಶ್ರೀಕಂಠ ಉಸ್ಕಿ ಇಸ್ ದುಷ್ಟತಾ ಕೋ ಮೈ ಕದಾಪಿ ನಹಿ ಸಹ ಸಕ್ತಾ, ಅವನ ಈ ಕೆಟ್ಟ ಕೆಲಸವನ್ನು ದುಷ್ಟತನವನ್ನು ನಾನೆಂದಿಗೂ ಕ್ಷಮಿಸುವುದಿಲ್ಲ. ಯಾ ತೋ ವಹಿ ಘರ್ ಮೇ ರಹೇಗಾ ಯಾ ಮಹಿ, ಈ ಮನೆಯಲ್ಲಿ ಅವನಿರಬೇಕು ಇಲ್ಲ ನಾನಿರಬೇಕು. आपको यदि वो अधिक प्यारा है तो मुझे विदा कीजिए. ಒಂದು ವೇಳೆ ನಿಮಗೆ ಅವನು ಬಹಳ ಇಷ್ಟ ಇದ್ದರೆ ನನಗೆ ವಿದಾ ಕೊಡಿ, ನನಗೆ ಹೊರಗಡೆ ಕಳಿಸಿ, ನಾನು ಮನೆ ಬಿಟ್ಟು ಹೋಗ್ತೀನಿ. ಮೈ ಅಪ್ನಾ ಭಾರ ಸಂಭಾಲೂಂಗಾ, ನಾನು ನನ್ನ ಜವಾಬ್ದಾರಿಯನ್ನು ನಾನು ವಹಿಸ್ಕೊಳ್ತೀನಿ. ಯದಿ ಮುझे रखना चाहते हैं तो उससे कहिए जहाँ चाहे चला जाए, बस ये मेरा अंतिम निश्चय है. ಇಲ್ಲ ನಾನು ಈ ಮನೇಲಿ ಇರಬೇಕು, ಅವನಿಗೆ ಹೇಳಿಬಿಡಿ, ಅವನು ಎಲ್ಲಿಯಾದರೂ ಹೊರಗಡೆ ಹೋಗಿ ಬಿಡಲಿ, ನನ್ನ ಕಣ್ಣೆದುರಿಗೆ ಅವನು ಎಂದಿಗೂ ಇರಬಾರ್ದು. ಇದೇ ನನ್ನ ಕೊನೆಯ ನಿಶ್ಚಯ ಅಥವಾ ನಿರ್ಧಾರ ಅಂತ ಹೇಳ್ತಾನೆ. लाल बिहारी सिंह दरवाजे के चौखट पर चुपचाप खड़ा बड़े भाई की बातें सुन रहा था. ಈ ಮಾತನ್ನು ಬೇಲಿ ಮಾಧವ್ ಸಿಂಹ ಮುಂದೆ ಹಿರಿಯ ಮಗ ಶ್ರೀಕಂಠ ಹೇಳ್ತಿರ್ಬೇಕಾದ್ರೆ ಲಾಲ್ ಬಿಹಾರಿ ಸಿಂಹ ಅಲ್ಲೇ ಪಕ್ಕದಲ್ಲಿ ನಿಂತ್ಕೊಂಡು ಎಲ್ಲವನ್ನು ಕೇಳ್ತಾ ಇದ್ದಾನೆ. उसे कभी इतना साहस ना हुआ था कि श्रीकंठ के सामने चारपाई पर बैठ जाए, उनकी पी ले या पान खा ले. ಇದುವರೆಗೆ ಲಾಲ್ ಬಿಹಾರಿ ಸಿಂಹ ಶ್ರೀಕಂಠನಿಗೆ ಎಷ್ಟೊಂದು ಅವನಿಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದ ಅಂತಂದರೆ, ತಂದೆಗಿಂತ ಜಾಸ್ತಿ ಅಣ್ಣನಿಗೆ ಅವನು ರೆಸ್ಪೆಕ್ಟ್ ಕೊಡ್ತಾ ಇದ್ದ ಎಂದು ಅಣ್ಣನ ಮುಂದೆ ಕೂತ್ಕೊಂಡು ಹುಕ್ಕ ಅಂತಿದೆ. ಆಗಿನ ಕಾಲದಲ್ಲಿ ಸೇತುವಂಥ ಬೀಡಿ, ಈಗಿನ ಕಾಲದಲ್ಲಿ ಬೀಡಿ ಸಿಗಡಿ ಇದ್ದಕ್ಕೆ ಆಗಿನ ಕಾಲದಲ್ಲಿ ಹುಕ್ಕ ಅಂತಿತ್ತು. ಹುಕ್ಕ ಕೊಡುವುದಾಗಲಿ ಅಥವಾ ಎಲೆ ಎನ್ನುವುದಾಗಲಿ ಅಣ್ಣನ ಮುಂದೆ ಎಂದಿಗೂ ಮಾಡ್ತಾ ಇರಲಿಲ್ಲ. उसे कभी इतना साहस ना होता कि श्रीकंठ के सामने चारपाई पर बैठ जाए, हुक्का पी ले या पान खा ले. बाप का भी वो इतना मान ना करता था. ತಂದೆಗೆ ಕೂಡ ಇಷ್ಟೊಂದು ಅವನು ಮರ್ಯಾದೆ ಕೊಡ್ತಿರಲಿಲ್ಲ, ಅಷ್ಟೊಂದು ಮರ್ಯಾದೆ ಅಣ್ಣನಿಗೆ ಕೊಡ್ತಾ ಇದ್ದ. ಶ್ರೀಕಂಠ का भी उस पर हार्दिक स्नेह था. ಜೊತೆಗೆ ಶ್ರೀಕಂಠ ಕೂಡ ಲಾಲ್ ಬಿಹಾರಿ ಸಿಂಹಗೆ ಭಾಳಷ್ಟು ಪ್ರೀತಿ ಮಾಡ್ತಿರ್ತಾನೆ. ಅಂದರೆ ಅಣ್ಣ ತಮ್ಮ ಆದಮೇಲೆ ಸಹಜವಾದ ಪ್ರೀತಿ ಇರುತ್ತೆ, ಚಿಕ್ಕ ಸಹೋದರನ ಮೇಲೆ ಸಹಜವಾದ ಪ್ರೀತಿ ಇದ್ದೇ ಇರುತ್ತೆ. आपने होश में उन्होंने कभी उसे गुटका तक ना था. जब वो इलाहाबाद से आते तो उसके लिए कोई ना कोई वस्तु अवश्य लाते. ಶ್ರೀಕಂಠ ಸಿಂಹ ಸಹಿತ ಲಾಲ್ ಬಿಹಾರಿ ಸಿಂಹನಿಗೆ ಎಂದೂ ಬೈದಿರಲ್ಲ. ಅವನ ಅವಶ್ಯ ಇಲಾಹಾಬಾದಿಂದ ಪ್ರತಿ ಶನಿವಾರ ಮನೆಗೆ ಬರ್ತಾ ಇರಬೇಕಾದ್ರೆ ತಮ್ಮನಾದಂಥ ಲಾಲ್ ಬಿಹಾರಿ ಸಿಂಹನಿಗೆ ಒಂದಲ್ಲ ಒಂದು ರೀತಿಯ ವಸ್ತುವನ್ನು ತಂದು ಕೊಡ್ತಾ ಇದ್ದ. ತಮ್ಮನಿಗಾಗಿ ಪ್ರತಿ ಶನಿವಾರ
मुखदार की जोड़ी उन्होंने ही बनवा दी थी पिछले साल, जब उसने अपने से हयोड़े जवान को नागपंचमी के दिन दंगल में पछाड़ दिया तो उन्होंने पुलकित होकर अखाड़े में ही जाकर उसे गले से गला लगा लिया था। 5 रुपये के पैसे लुटाए थे। ಅಷ್ಟೇ ಅಲ್ಲ ಮುಗುವಾಡ ಅಂತಿದೆ, ಅಂದರೆ ಕುಸ್ತಿಪಟುಗಳು ಬೆಳಗ್ಗೆ ಎಕ್ಸರ್ಸೈಸ್ ಮಾಡ್ತಿರ್ಬೇಕಾದ್ರೆ ಕಟ್ಟಿಗೆಯಿಂದ ಈ ರೀತಿ ಮಾಡ್ತಿರ್ತಾರೆ. ಅದನ್ನು ಅಣ್ಣನೇ ತಂದು ಕೊಟ್ಟಿರ್ತಾರೆ, ನನ್ನ ತಮ್ಮ ಕುಸ್ತಿಯಲ್ಲಿ ಗೆಲ್ಲಲಿ, ಅವನು ಕೂಡ ಒಳ್ಳೆ ರೀತಿಯಾದ ಕ್ರೀಡಾಪಟು ಆಗಲಿ, ಕುಸ್ತಿಪಟು ಆಗಲಿ ಅಂತೇಳಿ ತಂದು ಕೊಟ್ಟಿರ್ತಾನೆ. ಮುಗುವಾರಕ ಜೋಡಿ ಅಂತೀವಿ, 2 ಕೈಯಿಂದ ತಿರುಗಿಸ್ತಾರೆ. ಅಷ್ಟೇ ಅಲ್ಲ, ದಂಗಲ್ ಅಂತ ಅವರಲ್ಲಿ ಒಂದು ಕುಸ್ತಿ ಆಟ ಆಗ್ತಿದೆ, ಅದಕ್ಕೆ ದಂಗಲ್ ಅಂತ ಕರೀತಾರೆ. ಆ ದಂಗಲ್ದಲ್ಲಿ ಪಾಲ್ಗೊಂಡು ತಮ್ಮ ಎದುರಾಳಿಯನ್ನು ಸೋಲಿಸಿದಾಗ ಅಣ್ಣ ಸಂತೋಷಗೊಂಡವರನ್ನು ಎತ್ಕೊಂಡು 5 ರೂಪಾಯಿ ನೋಟನ್ನು ಅವನ ಮೇಲೆ ತೂರಿದ್ದಾನೆ ಅಂತ. ಅಂದರೆ 5 ರೂಪಾಯಿ ದುಡ್ಡನ್ನು, ಆಗಿನ ಕಾಲದಲ್ಲಿ 5 ರೂಪಾಯಿ ಭಾಳ ಶ್ರೇಷ್ಠ ಅಂತ, ಯಾವುದು ಗೆದ್ದಾಗ ಅವ್ರ ಮುಂದೆ ಹಿಂಗೆ ಮಾಡಿ ಬಿಸಾಕ್ತಾರೆ. ಅದೇ ರೀತಿ ಅಣ್ಣ ಸಹಿತ ತಮ್ಮನ ಮೇಲೆ ಅಷ್ಟೊಂದು ಪ್ರೀತಿ ಇತ್ತು ಅಂತ. ಅವನು ಕೂಡ 5 ರೂಪಾಯಿ ನೋಟನ್ನು ತಮ್ಮನಿಗೆ ಖರ್ಚು ಮಾಡಿದ್ದ. ಲುಟಾಯಿಕೆ ಐಸಿ ಭಾಯಿಗೆ ಮೋಸೆ ಆಜ್ ಐಸಿ ಉದಯ ಇದರ ಸುಂದರ ಲಾಭದಾರಿಕೋ ಬಡಿ ಗ್ಲಾನಿ. ಇಂಥ ಪ್ರೀತಿ ಮಾಡುವಂಥ ಅಣ್ಣ ನನಗೆ ಮನೆ ಬಿಟ್ಟು ಹೋಗು ಅಂತ ಹೇಳ್ತಿದ್ದಾನಲ್ಲ, ಅದನ್ನು ಕೇಳಿ ಅವನಿಗೆ ಭಾಳಷ್ಟು ಹೃದಯಕ್ಕೆ ಪಶ್ಚಾತ್ತಾಪ ಆಯಿತು. ಗ್ಲಾನಿ ಅಂದರೆ ಪಶ್ಚಾತ್ತಾಪ ಆಗುತ್ತೆ. वो फूट कर रोने लगा, इसमें संदेह नहीं कि अपने किए पर बचता रहा था। भाई के आने से 1 दिन पहले उसकी छाती धड़कती थी, देखो भैया क्या कहते हैं. ಅವನು ಈ ಮಾತನ್ನು ಕೇಳಿ ಫೂಡ್ ತಂದಿದೆ, ಅಂದರೆ ಅವನು ತನ್ನ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪದಿಂದ ಅಳ್ತಾ ಇರ್ತಾನೆ. ಅಂದರೆ 1 ದಿನ ಬಿಫೋರು ಅಣ್ಣ ಬಂದಮೇಲೆ ನಡೆದಿರೋಂಥ ಘಟನೆಯನ್ನು ನೆನೆಸಿ ಅವ ಏನು ಹೇಳ್ತಾನೋ ಅಂತೇಳಿ ಅವಾಗಿಂದ ಅವನು ಅಳಲಿಕ್ಕೆ ಪ್ರಾರಂಭ ಮಾಡಿದ್ದ. मैं उनके सम्मुख कैसे जाऊंगा, उनसे कैसे बोलूँगा, मेरी आंखें उनके सामने कैसे उठेगी. 1 ದಿನ ಬಿಫೋರ್ ನಾನು ಅಣ್ಣನ ಮುಂದೆ ಯಾವ ರೀತಿ ಮುಂದ್ಗಡೆ ಹೋಗಲಿ, ನಾನು ಅವನನ್ನು ಯಾವ ರೀತಿ ಮಾತಾಡಿಸ್ಲಿ, ನನ್ನ ಮುಖ ಮುಂದೆ ಎತ್ತೋದಾಗದೆ ಹೇಗೆ, ಇವೆಲ್ಲವನ್ನು ಯೋಚನೆ ಮಾಡ್ತಾ ಇದ್ದ. उसने समझा था कि भैया मुझे बुलाकर समझा देंगे. ಅವನು ಏನು ತಿಳ್ಕೊಂಡಿದ್ದ, ಅಣ್ಣನನ್ನು ಕರೆದು ಬುದ್ಧಿವಾದ ಹೇಳ್ತಾನೆ, ಈ ರೀತಿ ಇನ್ನೊಂದು ಸಲ ಮಾಡಬೇಡ ಅಂತ ಬುದ್ಧಿವಾದ ಹೇಳ್ತಾನೆ ಅಂತಿತ್ತು. ಆದರೆ ಪಾಸ ಪಲಟ್ ಗಯ, ಅಂದರೆ ಅವನು ಅಂದ್ಕೊಂಡಿದ್ದೆಲ್ಲ ಸುಳ್ಳಾಯಿತು. ಅವನು ನನಗೆ ಕ್ಷಮಿಸೋದ್ರ ಬದಲು ಮನೆಯಿಂದನೇ ಹೊರಗಡೆ ಕಳಿಸ್ತಾ ಇದ್ದಾನೆ. इस आशा के विपरीत आज उसने उन्हें निर्दयता की मूर्ति बने हुए पाया. वो मूर्खता. ಇವತ್ತವನು ದಯಾವಂತನಾಗಿರಲಿಲ್ಲ, ಬದಲಾಗಿ ಶ್ರೀಕಂಠ ಸಿಂಹ ಮಾನವೀಯ ಮಾತನ್ನು ಕೇಳಿ ನಿರ್ದಯಿಯಾಗಿದ್ದಾನೆ, ದಯೆ ಇಲ್ಲದಂಥವನಾಗಿದ್ದಾನೆ ಅಂತೇಳಿ ಹೇಳ್ತಾನೆ. परंतु उसका मन कहता था कि भैया मेरे साथ तो अन्याय कर रहे हैं. यदि श्रीकंठा उसे अकेले में बुलाकर 2-4 बातें कह देते, इतना ही नहीं 2-4 तमाचे भी लगा देते तो कदाचित उसे इतना दुख ना होता. ಒಂದು ವೇಳೆ ಅಣ್ಣ ನನಗೆ ಸಪ್ರೇಟಾಗಿ ಕರೆದು 4-6 ಮಾತುಗಳನ್ನು ಬೈದು ಅಥವಾ 2-3 ಏಟನ್ನು ಹೊಡೆದು ಹೇಳಿದರೆ ಅವನಿಗೆ ಯಾವುದೇ ರೀತಿಯಾದ ತೊಂದರೆ ಆಗ್ತಾ ಇರಲಿಲ್ಲ. ಬದಲಾಗಿ ಇವತ್ತು ಎಲ್ಲರ ಮುಂದೆ ಅವನು ಈ ಮನೆಯಲ್ಲಿ ಇರಬೇಕು, ಇಲ್ಲ ನಾನು ಈ ಮನೆಯಲ್ಲಿ ಇರಬೇಕು ಅಂತೇಳಿ ಹೇಳ್ತೀನಲ್ಲ, ಅವನಿಗೆ ಭಾಳಷ್ಟು ತಡೆದುಕೊಳ್ಳಲಾಗದಂತಹ ನೋವಾಗಿದೆ. पर भाई का ये कहना कि अब मैं इसकी सूरत नहीं देखना चाहता, लाल बैल से सामना गया. ಇವತ್ತಣ್ಣ ಇಂದಿನಿಂದ ನಾನು ಅವನ ಮುಖವನ್ನು ನಾನು ನೋಡುವುದಿಲ್ಲ ಅದನ್ನೆಲ್ಲ, ಇದು ತಮ್ಮನಿಗೆ ಬಹಳಷ್ಟು ಅಸಹ್ಯವಾಗಿ ಕಾಣ್ತಾ ಇತ್ತು. लाल बिहारी को सामना गया. वो रोता हुआ घर आया. कोठरी में जाकर कपड़े पहने, आंखें पोंछी, जिसमें कोई ये ना समझे कि रोता था. ಅವನ ಮನೆಯಲ್ಲಿ ಬರ್ತಾನೆ, ಬಟ್ಟೆಯನ್ನು ಬದಲಾಯಿಸ್ತಾನೆ, ತನ್ನ
ಕಣ್ಣನ್ನು ಒರೆಸ್ಕೊಳ್ತಾನೆ. ನೋಡೋರಿಗೆ ಇವನು ಅಳ್ತಾ ಇಲ್ಲ ಎನ್ನೋ ಹಾಗೆ ನಡೆಸ್ತಾ ಇದ್ದ. तब आनंदी के द्वार पर आकर बोला, भाभी भैया ने निश्चय किया है कि वो मेरे साथ घर में ना रहेंगे. सीधा ಆನಂದಿ ಹತ್ರ ಹೋಗ್ತಾನೆ, ಅಂದರೆ ಅತ್ತಿಗೆ ಹತ್ರ ಹೋಗ್ತಾನೆ. ಅಣ್ಣ ದೃಢ ನಿರ್ಧಾರ ಮಾಡಿದ್ದಾನೆ, ಅವನು ನನ್ನ ಜೊತೆಗೆ ಮನೆಯಲ್ಲಿ ಇರುವುದಿಲ್ಲ, ಇನ್ಮೇಲೆ ಅವನ ಮುಖವನ್ನು ಸಹಿತ ನಾನು ನೋಡುವುದಿಲ್ಲ. अब वो मेरा मुँह नहीं देखना चाहते इसलिए अब मैं जाता हूँ. ಅವನು ನನ್ನ ಮುಖವನ್ನು ಸಹಿತ ನೋಡಲಿಕ್ಕೆ ಇಷ್ಟಪಡ್ತಾ ಇಲ್ಲ, ಅದಕ್ಕೆ ನಾನು ಈ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಉನ್ಹೇ ಫಿರ್ ಮುँह ना दिखाऊंगा. ಅಣ್ಣನಿಗೆ ನಾನು ಎಂದಿಗೂ ಮುಖವನ್ನೇ ತೋರಿಸುವುದಿಲ್ಲ. ಮುझसे जो कुछ अपराध हुआ उसे क्षमा करना. ನನ್ನಿಂದ ಆಗಿರುವಂಥ ಅಪರಾಧವನ್ನು ನೀವು ಕ್ಷಮೆ ಮಾಡಿ ಅಥವಾ ಕ್ಷಮಿಸಿರಿ ಅಂತೇಳಿ ಅತ್ತಿಗೆ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದಾನೆ. ಏ ಕೈತೆ ಲಾಲ್ ಬಿಹಾರಿ ಕಾ ಗಲಾ ಬರ ಆಯ. ಕ್ಷಮಿಸ್ರಿ ಅಂತ ಅವನು ದೈನ್ಯತೆಯಿಂದ ಹೇಳ್ತಿರ್ಬೇಕಾದ್ರೆ ಅವನ ಮಾತುಗಳು ಬರ್ತಾ ಇಲ್ಲ. ಗಲಾ ಬರ ಆಯ ಅಂದರೆ ಮಾತಾಡಲಿಕ್ಕೆ ಆಗ್ತಾ ಇಲ್ಲ, ಆ ರೀತಿ ಅವನಿಗೆ ದುಃಖ ತುಂಬಿತ್ತು. जिस समय लाल बिहारी सिम्हा सिर झुकाए आनंद के द्वार पर खड़ा था, उसी समय श्रीकंठ सिम्हा भी आंखें लाल किए बाहर से आए. ಲಾಲ್ ಬಿಹಾರಿ ಸಿಂಹ ಅತ್ತಿಗೆ ಮುಂದುಗಡೆ ನನ್ನ ತಪ್ಪಾಗಿದೆ ಅಂತೇಳಿ ತಲೆಯನ್ನು ಅಥವಾ ಶಿರವನ್ನು ಕೆಳಗಡೆ ಬಗ್ಗಿಸಿ ನಿಂತಿದ್ದಾನೆ. ಅದೇ ಸಮಯದಲ್ಲಿ ಶ್ರೀಕಂಠ ಸಿಂಹ ಸಹಿತ ಶಕ್ತಿನ ಬರದಲ್ಲಿದ್ದಾನೆ. ಅವನ ಕಣ್ಣುಗಳು ಕೆಂಪುಗಾಗಿದ್ದಾವೆ. भाई को खड़ा देखा तो घृणा से आंखें फेर ली और कतरा कर निकल गए. ತಮ್ಮ ನಿಂತಿದ್ದನ್ನು ನೋಡ್ತಾ ಇದ್ದಾನೆ ಅಣ್ಣ, ಆದರೂ ಅವನ ಜೊತೆಗೆ ಮಾತಾಡದೆ ಹಾಗೆಯೇ ಹೋಗ್ಬಿಡ್ತಿದ್ದಾನೆ. ನೋಡಿದ್ರು ನೋಡದೇ ಇರುವ ಹಾಗೆ ನಟಿಸಿ ಹೋಗ್ಬಿಡ್ತಾನೆ. ಮಾನವ उसकी परछाई से दूर भागते हो. ಅವನು ಯಾವ ರೀತಿ ತಮ್ಮ ನೋಡಿ ಹೋದ, ಅವನ ನೆರಳು ಸಹಿತ ನಾನು ನೋಡುವುದಿಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿ ಅವನು ಬೇಗವಾಗಿ ಹೋಗ್ಬಿಡ್ತಾನೆ. जिस समय लाल बिहारी सिम्हा सिर झुकाए आनंदी के द्वार पर खड़ा था, उसी समय श्रीकंठ सिम्हा भी आंखें लाल किए बाहर से आए. भाई को खड़ा देखा तो घृणा से आंखें फेर ली और कतरा कर निकल गए. आनंदी ने लाल बिहारी की शिकायत तो की थी, लेकिन अब मन में पछता रही थी. वो स्वभाव से ही दयावती थी. ಆನಂದಿ ಶ್ರೀಕಂಠನ ಹತ್ತಿರ ಲಾಲ್ ಬಿಹಾರಿ ಸಿಂಹನ ಬಗ್ಗೆ ಶಿಕಾಯತ್ ಕಂಪ್ಲೇಂಟ್ ಮಾಡಿದ್ಲು. ನಿಮ್ಮ ತಮ್ಮ ಈ ರೀತಿ ಮಾಡಿದ್ದಾನೆ, ಕಡಾವು ತಂದು ನನ್ನ ಮೇಲೆ ಬೀಸಿ ಹೊಡೆದಿದ್ದಾನೆ, ಎಲ್ಲವನ್ನು ಕಂಪ್ಲೇಂಟ್ ಕೊಟ್ಟಿದ್ಲು. ಆದರೆ ಮನೆ ಬಿಟ್ಟು ಹೋಗಮ್ಮ ಅಂತ ಅಥವಾ ಲಾಲ್ ಬಿಹಾರಿ ಸಿಂಹಗೆ ಮನೆ ಬಿಟ್ಟು ಕಳಿಸಿದೆ ಅಂತೇಳಿ ಆಕೆ ಹೇಳಿಲ್ಲ. ಆಕೆ ಸ್ವಭಾವದಿಂದ ದಯಾವತಿ, ಇನ್ನೊಬ್ಬರ ಮೇಲೆ ದಯೆಯನ್ನು ತೋರಿಸುವಂಥವಳಾಗಿದ್ದಳು. ಉಸೆ ಇಸ್ಕಾ ತನಿಕ್ ಭಿ ಧ್ಯಾನ್ नहीं था कि बात इतनी बढ़ जाएगी. ಆಕೆಗೆ ಸ್ವಲ್ಪನೂ ಸಹಿತ ಗೊತ್ತಿರಲಿಲ್ಲ ನಾನು ಹೇಳುವಂಥ ಕಂಪ್ಲೇಂಟ್ಸು ಎಷ್ಟು ದೊಡ್ಡದಾಗಿ ಆಗುತ್ತೆ, ಅಣ್ಣ ತಮ್ಮಂದರ ನಡುವೆ ಬಿರುಕು ಬಿಡುತ್ತೆ ಎಂಬುದು ಆಕೆಗೆ ಗೊತ್ತಿರಲಿಲ್ಲ. वो मन में अपने पति पर जुझला रहती कि ये इतने गर्म क्यों होते हैं. उस पर ये भय भी लगा हुआ था कि कहीं मुझसे इलावा चलने को कहे तो कैसे क्या करूँगी. ಆಕೆಗೆ ಹೆದರಿಕೆ ಇತ್ತು. ಗಂಡನ ಮೇಲೆ ಎಷ್ಟೊಂದು ಕ್ರೋಧ, ಸಿಟ್ಟಿನಲ್ಲಿ ಆಗ್ತಾರಲ್ಲ, ಎಷ್ಟೊಂದು ಇವರು ಕ್ರೋಧ ಭರಿತರಾಗ್ತಾರೆ. ಒಂದು ವೇಳೆ ಏನಾದರೂ ಹೇಳಿದರೆ ನೀನು ಈ ಮನೇಲಿ ಇರಬೇಡ, ನನ್ನ ಜೊತೆ ಇಲಹಾಬಾದಿಗೆ ಬಂದು ಬಿಡು ಅಂತಂದರೆ ಏನು ಮಾಡುವುದು. ಅದಕ್ಕೆ ಯಾಕೆ ಒಂದು ರೀತಿ ಏನು ಹೇಳಿದ ಸಂದರ್ಭದಲ್ಲಿ ಸಿಕ್ಕು ಬಿಡ್ತಾಳೆ. ಆ ಕಡೆ ಗಂಡನೂ ಹೇಳಂಗಿಲ್ಲ, ಹೇಳಿದ್ರು ಸಹಿತ ಏಕೆ ಕೇಳುವ ಪರಿಸ್ಥಿತಿಯಲ್ಲಿ ಅವನು ಇರುವುದಿಲ್ಲ. इसी बीच में जब उसने लाल बिहारी को दरवाजे पर खड़े ये कहते सुना कि अब मैं जाता हूँ, मुझसे जो कुछ अपराध हुआ क्षमा करना, तो उसका रहा सहा क्रोध भी पानी पानी हो गया. लाल बिहारी
ಕೇಳ್ತಿದ್ದಾರೆ, ನನ್ನಿಂದ ಆಗಿರುವಂಥ ಕ್ಷಮೆಯನ್ನು, ನನ್ನಿಂದ ಆಗಿರುವಂಥ ಅಪರಾಧವನ್ನು ಕ್ಷಮಿಸಿರಿ ಅಂದಾಗ ಆಕೆ ಅವನು ಮಾಡಿದಂಥ ಅಪರಾಧವನ್ನು ಮನ್ನಿಸಿಬಿಡ್ತಾಳೆ ಅಂತ. ಅಂದರೆ ಆಕಿನ ಹತ್ರ ಇರುವ ಕ್ರೋಧ ಏನಾಗುತ್ತೆ, ಪಾನಿ ಪಾನಿ ಹೋಗಯ ಅಂತ, ಕರಿಗೆ ಬಿಟ್ಟಿತು ಅಂತ. ಲಾಲ್ ಬಿಹಾರಿ ಸಿಂಹನಲ್ಲಿ ಏನು ಕ್ರೋಧ ಇತ್ತು, ಆಕಿನ ಸಿಟ್ಟಿತ್ತು, ಅದು ಕಡಿಮೆ ಆಗಿಬಿಡುತ್ತೆ, ಪಾನಿ ಪಾನಿ ಹೋಗಯ. ಓ ರೋನೆ ಲಗಿ, ಅಕ್ಕಿನೂ ಸಹಿತ ಲಾಲ್ ಬಿಹಾರಿ ಸಿಂಹ ಹೋಗೋದನ್ನು ನೋಡಿ ಸಹಿಸ್ಕೊಳ್ಳೋಕ್ಕಾಗಲಾರ್ದೆ ಅಕ್ಕಿಯೂ ಅಳ್ತಾಳೆ. मन का मैल धोने के लिए नयन जल से उपयुक्त और कोई वस्तु नहीं है. ಮನಸ್ಸಿನ ಕಲ್ಮಶ, ಮನಸ್ಸಿನಲ್ಲಿರುವಂಥ ಕ್ರೋಧವನ್ನು ತೊಳಿಲಿಕ್ಕೆ ಅಥವಾ ಅಪರಾಧವನ್ನು ತೊಳಿಲಿಕ್ಕೆ ಕಣ್ಣೀರು ಹನಿಗಿಂತ ಉತ್ತಮವಾದ ವಸ್ತು ಬೇರೆ ಯಾವುದಿಲ್ಲ ಅಂತ. ಸಪೋಸ್ ನಾನೇನಾದರೂ ತಪ್ಪು ಮಾಡಿದರೆ ನನ್ನಿಂದ ಕಣ್ಣೀರು ಆಶುಧಾರೆ ಹರಿಸಿ ಅದನ್ನು ಕ್ಷಮಿಸೋದು ಕೇಳ್ತೀವಲ್ಲ, ಅದಕ್ಕಿಂತ ದೊಡ್ಡದು ಪಶ್ಚಾತ್ತಾಪ ಬೇರೆ ಯಾವುದಿಲ್ಲ ಅಂತ. ಅದಕ್ಕೆ ಮನಸ್ಸಲ್ಲಿರುವಂಥ ಕ್ರೋಧ, ಅಪರಾಧ ಇದೆಯಲ್ಲ, ಅದು ಕಣ್ಣಿನ ಹನಿಗಳು ಕ್ಲೀನಾಗಿ ತೊಳೆದು ಬಿಡುತ್ತೆ ಅಪರಾಧ ಅಂತ. ಶ್ರೀಕಂಠ को देखकर आनंदी ने कहा, लाल बिहारी खड़े बहुत रो रहे हैं. ಶ್ರೀಕಂಠನ ಹತ್ರ ಬರ್ತಾಳೆ ಆನಂದಿ, ಬಂದು ಲಾಲ್ ಬಿಹಾರಿ ಹೊರಗಡೆ ನಿಂತಿದ್ದಾನೆ, ಬಹಳಷ್ಟು ಅಳ್ತಾ ಇದ್ದಾನೆ. ಅವನಿಗೆ ಸ್ವಲ್ಪ ಸಮಾಧಾನ ಪಡಿಸಲಿಕ್ಕೆ ಗಂಡನಿಗೆ ಹೇಳ್ತಾಳೆ. ಶ್ರೀಕಂಠ, ತೊಮ್ಮೆ ಕ್ಯಾ ಕರೋ, ನಾನೇ ಮಾಡಲಿ, ಹೇಳಿಬಿಡು ಅಂತ ಮತ್ತೆ ಉತ್ತರ ಕೊಡ್ತಾನೆ ಆನಂದಿ. ಭೀತರ್ ಬುಲಾಲೋ, ಅವನಿಗೆ ಹತ್ತಿರ ಕರೆದುಕೋರಿ, ಹತ್ತಿರ ಕರೆದುಕೊಂಡು ಅವನಿಗೆ ರಮಿಸ್ತೀರಿ. ಮೇರೆ ಜೀಪ್ ಮೇ ಆಗ್ ಲಗೆ, ಮೈನೆ ಕಹಾ ಸೆ ಝಗಡಾ ಉಠಾಯ. ಅವಾಗ ಹೇಳ್ತಾಳೆ, ನನ್ನ ನಾಲಿಗೆಗೆ ಬೆಂಕಿ ಬೀಳಲಿ, ಎಲ್ಲಿಂದಾದರೂ ನಾನು ಈ ಜಗಳ ಹಚ್ಚಿಬಿಟ್ಟಿದ್ದೀನೋ. ತನ್ನನ್ನು ತಾನು ಬೈಕೊಳ್ತಾ ಇದ್ದಾಳೆ. ಇಲ್ಲಿ ಆಗಿರುವಂಥ ಜಗಳ ನೋಡಿ ತನ್ನನ್ನು ತಾನೇ ಬೈಕೊಳ್ತಾ ಇದ್ದಾಳೆ. ಎಂಥ ನಾನು ಮಾತು ಹೇಳ್ಬಿಟ್ಟೆ ಅಲ್ಲ, ಎಂಥ ನಾನು ಜಗಳ ಹಚ್ಚಿಬಿಟ್ಟೆ ಅಲ್ಲ. ಶ್ರೀಕಂಠ, ಮೈ ನಾ ಬುಲಾವಂಗ, ನಾನು ಅವನಿಗೆ ಮನೆಗೆ ಕರೆಯಲ್ಲ, ನನ್ನ ಹತ್ರ ಬಾ ಅಂತಲೂ ಕರೆಯಲ್ಲ. ಆನಂದಿ, ಪಶ್ಚಾತ್ತಾಪೋಗೆ, ಮುಂದೆ ನೀನು ಪಶ್ಚಾತ್ತಾಪ ಪಡ್ತೀಯ. ಈಗ ತಮ್ಮನನ್ನು ನೋಡಲಿಕ್ಕೆ ನೀನು ಹಿಂಜರಿತಾ ಇದೆಯಾ, ಮುಂದೆ ಅದೇ ತಮ್ಮ ಕಾಣಲಿಲ್ಲ ಅಂದಾಗ ನೀನು ಪಶ್ಚಾತ್ತಾಪ ಪಡ್ತೀಯ. उन्हें बहुत ग्लानि हो गई है, ऐसा ना हो कहीं चल दे. ಅವನಿಗೆ ಬಹಳಷ್ಟು ಪಶ್ಚಾತ್ತಾಪ ಆಗಿದೆ, ಜೀವನದಲ್ಲಿ ಅವನಿಗೆ ಅರ್ಥ ಆಗಿದೆ, ಜೀವನ ಅಂದರೆ ಏನು, ಯಾವ ರೀತಿ ಇರಬೇಕು ಅಂತೇಳಿ ಅವನಿಗೆ ಎಲ್ಲವೂ ಜ್ಞಾನೋದಯವಾಗಿದೆ. ಕೈ ಚಲ್ದೋ, ಎಲ್ಲಾದರೂ ಹೋಗ್ಬಿಟ್ರೆ. श्रीकंठ ना उठे. इतने में लाल बिहारी ने फिर कहा, भाभी भैया से मेरा प्रणाम कह दो. अಷ್ಟರಲ್ಲಿ ಶ್ರೀಕಂಠ ಅಲ್ಲಿಂದ ಎದ್ದು ಹೋಗಿ ತಮ್ಮನಿಗೆ ತಡಿಲಿಕ್ಕೆ ಸಿದ್ಧ ಇಲ್ಲ. ಲಾಲ್ ಬಿಹಾರಿ ಸಿಂಹ ಅಲ್ಲೇ ಇದ್ದು, ಅತ್ತಿಗೆ ಅಣ್ಣನಿಗೆ ನನ್ನ ನಮಸ್ಕಾರವನ್ನು, ಕೊನೆಯ ನಮಸ್ಕಾರವನ್ನು ತಿಳಿಸು. वो मेरा मुँह नहीं देखना चाहते, इसलिए मैं भी अपना मुँह उन्हें ना दिखाऊंगा. ಅಣ್ಣ ನನ್ನ ಮುಖ ನೋಡಲಿಕ್ಕೆ ಒಪ್ಪುತ್ತಾ ಇಲ್ಲ, ಅಣ್ಣ ನನ್ನ ಮುಖ ನೋಡಲಿಕ್ಕೆ ಸಿದ್ಧ ಇರಲಿಲ್ಲ, ಅದಕ್ಕೆ ನಾನು ನನ್ನ ಮುಖವನ್ನು ಅಣ್ಣನಿಗೆ ನಾನು ತೋರಿಸುವುದಿಲ್ಲ. ಇದೇ ನನ್ನ ಕೊನೆಯ ನಮಸ್ಕಾರ, ನಾನು ಹೋಗ್ತೀನಿ ಅಂತೇಳಿ ಅತ್ತಿಗೆ ಹೇಳ್ತಾನೆ. लाल बिहारी इतना कहा कर लौट पड़ा और शीघ्रता से दरवाजे की ओर बढ़ा. अंत में आनंदी कमरे से निकली और उसका हाथ पकड़ लिया. लाल बिहारी ने पीछे फिर के देखा और आंखों में आंसू भरे बोला, मुझे जाने दो. ಲಾಲ್ ಬಿಹಾರಿ ಸಿಂಹ ಮನೆ ಬಿಟ್ಟು ಹೋಗ್ತಾ ಇದ್ದಾನೆ. ಅವನನ್ನು ತಡಲಿಕ್ಕೆ ಯಾರೂ ಸಿದ್ಧರಿಲ್ಲ. ಶ್ರೀಕಂಠ ಹೋಗಿ ತಡಿ ಅಂತಂದರೆ ತಡಿತಾ ಇಲ್ಲ. ಮನೆಗೆ ಆನಂದಿ ಮಾಡ್ತಾಳೆ, ತನ್ನ ಕೋಣೆಯಿಂದ ಓಡಿ ಹೋಗಿ ಶ್ರೀಕಂಠನ ಕೈ ಹಿಡಿದು ನಿಲ್ಲಿಸ್ತಾಳೆ, ನೀನು ಎಲ್ಲಿಗೆ ಹೋಗಬೇಡ ಅಂತೇಳಿ. ಆವಾಗ ಮುझे जाने दो, ಲಾಲ್ ಬಿಹಾರಿ ಸಿಂಹ ಹೇಳ್ತಾನೆ, ನನಗೆ ಹೋಗಲಿಕ್ಕೆ ಅವಕಾಶ ಕೊಡಿ. ಆನಂದಿ, ಕहाँ जाते हो, ಎಲ್ಲಿಗೆ ಹೋಗ್ತೀಯಾ? ಲಾಲ್ ಬಿಹಾರಿ, ಜहाँ कोई मेरा मुँह ना देखे, ಎಲ್ಲಿ ನನ್ನ ಮುಖವನ್ನು ಯಾರು ನೋಡುವುದಿಲ್ಲವೋ ಅಂಥ ಪ್ಲೇಸಿಗೆ ನಾನು ಹೋಗ್ತೀನಿ. ಆನಂದಿ, ಮೈ ನಾ ಜಾನೆ ದೂಂಗಿ, ನಾನು ನಿನಗೆ ಎಲ್ಲೂ ಹೋಗಲಿಕ್ಕೆ ಬಿಡುವುದಿಲ್ಲ. ಲಾಲ್ ಬಿಹಾರಿ, ಮೈ ತುಮ್ ಲೋಗೋ ಕೆ ಸಾಥ್ ರಹನೆ ಯೋಗ್ಯ ನಹೀ ಹೋ, ನಾನು ನಿಮ್ಮ ಜೊತೆ ಇರಲಿಕ್ಕೆ ಯೋಗ್ಯನಾದ ವ್ಯಕ್ತಿಯಲ್ಲ, ನಾನು ಅಯೋಗ್ಯ ಇದ್ದೀನಿ ಅಂತ ಹೇಳ್ತಾನೆ. आनंदी, तुम्हें मेरी सौगंध अब एक पग भी आगे ना बढ़ाना. ನನ್ನ ಮೇಲೆ ಪ್ರಮಾಣ ಮಾಡ್ತೀನಿ, ಮುझे ಮೇರಿ ಸೌಗಂಧ, ನನ್ನ ಮೇಲೆ ಪ್ರಮಾಣ ಮಾಡ್ತೀನಿ,
ಒಂದು ಹೆಜ್ಜೆ ಕೂಡ ನೀನು ಮುಂದೆ ಇಡುವಾಗಿಲ್ಲ ಅಂತೇಳಿ ಅವನ ಮೇಲೆ ಪ್ರಾಮಿಸ್ ಆಗ್ತಾರೆ. लाल बिहारी, जब तक मुझे ये ना मालूम हो जाए कि भैया का मन मेरी तरफ से साफ हो गया, तब तक मैं इस घर में कदापि ना रहूँगा. ಎಲ್ಲಿಯವರೆಗೆ ಶ್ರೀಕಂಠ ಸಿಂಹ ಅಣ್ಣ ನನಗೆ ಕ್ಷಮಿಸುವುದಿಲ್ಲವೋ ಅಲ್ಲಿವರೆಗೆ ನಾನು ಮನೆಯಲ್ಲಿ ಇರಲಿಕ್ಕೆ ಸಿದ್ಧನಿಲ್ಲ. ಅವಾಗ ಕ್ಷಮಿಸಬೇಕು, ನಾನು ಮನೆಗೆ ವಾಪಸ್ಸು ಬರಬೇಕು. ಅಲ್ಲಿವರೆಗೆ ಕದಾಪಿ ಅವಶ್ಯವಾಗಿ ನಾನು ಮನೆಗೆ ಬರುವುದಿಲ್ಲ. आनंदी, मैं ईश्वर को साक्षी देकर कहती हूँ कि तुम्हारी ओर से मेरे मन में तनिक भी मैल नहीं है. ನಾನು ಈಶ್ವರನ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನಿನ್ನ ಬಗ್ಗೆ ನನ್ನ ಮನಸ್ಸಿನಲ್ಲಿ ಯಾವುದೇ ರೀತಿಯ ಕಲ್ಮಶ ಅಥವಾ ಕ್ರೋಧ ಅಪರಾಧ ಇಲ್ಲವೇ ಇಲ್ಲ. ಸ್ವಲ್ಪನೂ ಸಹಿತ ನಿನ್ನ ಮೇಲೆ ನನಗೆ ಕೋಪ ಇಲ್ಲ ಅಂತ. अब ಶ್ರೀಕಂಠ ಹೃದಯ ಬಿ ಪಿಗ್ಲ. ಈ ಮಾತನ್ನು ಕೇಳ್ತಿರ್ಬೇಕಾದ್ರೆ ಶ್ರೀಕಂಠನ ಮನಸ್ಸು ಸಹಿತ ಕರಗಿ ಬಿಟ್ಟು. ಉನ್ಹೋನೆ ಬಾಹರ್ ಆಕರ್ ಲಾಲ್ ಬಿಹಾರಿ ಕೋ ಗಲೆ ಸೆ ಲಗಾ ಲಿಯಾ. ಹೊರಗಡೆ ಬರ್ತಾನೆ, ಬಂದು ತಮ್ಮನನ್ನು ಅಪ್ಪಿಕೊಂಡು ಅಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ದೋನೋ ಭಾಯಿ खूब फूट फूट कर रोए. ಇಬ್ಬರು ಅಣ್ಣ ತಮ್ಮಂದಿರು ಅಪ್ಪಿಕೊಂಡು ದುಃಖಿಸಿ ಅಳ್ತಾ ಇದ್ದಾರೆ. लाल बिहारी ने सिसकते हुए कहा, भैया अब कभी मत कहना कि तुम्हारा मुँह ना देखूंगा. लाल बिहारी से ಹೇಳ್ತಾನೆ, ಅಣ್ಣ ಇನ್ನು ಎಂದಿಗೂ ನೀನು ಈ ರೀತಿ ಹೇಳಬೇಡ. ಇನ್ಮೇಲೆ ನಾನು ನಿನ್ನ ಮುಖವನ್ನು ನೋಡೋದಿಲ್ಲ ಅಂಥೇಳಿ ಎಂದಿಗೂ ಈ ಮಾತನ್ನು ಹೇಳಬೇಡ. इसके सिवा आप जो दंड देंगे मैं सहर्ष स्वीकार करूँगा. ಇದನ್ನು ಬಿಟ್ಟು ನೀನು ಏನು ನನಗೆ ಪನಿಷ್ಮೆಂಟ್ ಕೊಡ್ತೀಯಲ್ಲ ಅದನ್ನು ನಾನು ಸಂತೋಷವಾಗಿ ಒಪ್ಕೊಳ್ತೀನಿ. ಅದನ್ನು ಬಿಟ್ಟು ಅವನ ಮುಖನ ನೋಡೋದಿಲ್ಲ ಅಂತೇಳಿ ಎಂದಿಗೂ ಎತ್ತಿ ಹೇಳಬೇಡ. श्रीकंठ ने कांपते हुए स्वर से कहा, लल्लू इन बातों को बिल्कुल भूल जाओ. ಶ್ರೀಕಂಠ ಕೂಡ ಕಾಂಪ್ತೆ ಹುವೆ, ಅವನ ಧ್ವನಿ ನಡುತ್ತಾ ಇದೆ. ಸಂತೋಷ ಒಂದು ಕಡೆ ಇದ್ದರೆ ಇನ್ನೊಂದು ಕಡೆ ದುಃಖವೂ ಇದೆ. ಆವಾಗ ಮಾತಾಡಲಿಕ್ಕೆ ಬರುವುದಿಲ್ಲ. ಅದಕ್ಕೆ ಅವನ ಧ್ವನಿ ನಡುತ್ತಾ ಇದೆ. ಕಾಂಪ್ತೆ ಹೋಗಿ ಧ್ವನಿ ನಡುತ್ತಾ ಇದೆ, ಅವನು ಸಹಿತ ನಡುತ್ತಾ ಇದ್ದಾನೆ, ಶೋಕ ಆಗ್ತಾ ಇದ್ದಾನೆ. ಲಲ್ಲು ಅಂತಿದೆ, ಅಂದರೆ ಲಾಲ್ ಬಿಹಾರಿ ಸಿಂಹಗೆ ಪ್ರೀತಿಯಿಂದ ಅವನು ಲಲ್ಲು ಅಂತ ಕರಿತಾ ಇದ್ದ. ಲಲ್ಲು ಇನ್ ಬಾತೋ ಕೋ ಬಿಲ್ಕುಲ್ ಭೂಲ್ ಜಾವೋ. ಈ ಮಾತುಗಳನ್ನು ನೀನು ಮರೆತು ಬಿಡು. ಈಶ್ವರ ಚಾಹೇಗಾ ತೋ ಫಿರ್ ಐಸಾ ಅವಸರ ನಾ ಆವೇಗಾ. ಒಂದು ವೇಳೆ ದೇವನು ಇಚ್ಛಿಸಿದರೆ ಇಂಥ ಸಂದರ್ಭಗಳು ಮನೆಯಲ್ಲಿ ಜಗಳ ಆಗುವಂಥ ಸಂದರ್ಭಗಳು ಎಂದಿಗೂ ಬರುವುದಿಲ್ಲ. ಒಂದು ವೇಳೆ ದೇವರನ್ನು ಇಚ್ಛಿಸಿದರೆ ಇಂಥ ಸಂದರ್ಭಗಳು ಮತ್ತೆ ಬರುವುದಿಲ್ಲ. ಬೇನಿ ಮಾಧವ ಸಿಂಹ ಬಾಹರ್ ಸೆ ಆ ರಹೆ ಥೇ. ಅದೇ ಸಂದರ್ಭದಲ್ಲಿ ಬೇನಿ ಮಾಧವ ಸಿಂಹ ಹೊರಗಡೆ ಕೂತ್ಕೊಂಡಿರ್ತಾನೆ, ಮನೆಯ ಹೊರಗಡೆ ಬರ್ತಾನೆ. दोनों भाइयों को गले मिलते देखकर आनंद से पुलकित हो गए. ಇಬ್ಬರು ಅಣ್ಣ ತಮ್ಮಂದಿರು ಒಬ್ಬರಿಗೊಬ್ಬರು ಅಪ್ಪಿಕೊಳ್ತಾ ಇದ್ದಾರೆ ನೋಡಿ ತಂದೆಗೆ ಬಹಳಷ್ಟು ಹರ್ಷ ಆಗುತ್ತೆ. ಬೋಲ್ ಉಠೆ ಬಡೆ ಘರ್ ಕಿ ಬೇಡಿಯಾं ऐसी होती है. ಅದೇ ಸಂದರ್ಭದಲ್ಲಿ ಜೋರಾಗಿ ಕೂಗಿ ಹೇಳ್ತಾನೆ, ಬಡೆ ಘರ್ ಕಿ ಬೇಡಿಯಾ, ದೊಡ್ಡ ಮನೆಯ ಮಕ್ಕಳು ಇದೇ ರೀತಿ ಇರ್ತಾರೆ. ಯಾವ ರೀತಿ? ಇಬ್ಬರು ಬೇರೆ ಬೇರೆ ಆಗ್ತಾ ಇದ್ರು, ಮನೆಯಲ್ಲಿ ಬಿರುಕು ಬಿಟ್ಟಿದ್ರು, ಆ ಬಿರುಕನ್ನು ಒಂದುಗೂಡಿಸ್ತಾರೆ. ಬೇರೆ ಬೇರೆ ಆಗ್ತಿರೋ ಅಣ್ಣ ತಮ್ಮಂದ್ರನ್ನು ಒಂದುಗೂಡಿಸ್ತಾರೆ. ಇಂಥವರೇ ದೊಡ್ಡ ಮನೆಯ ಮಕ್ಕಳು ಅಂತ. ಬಿಗಡ್ತಾ ಹುआ काम बना लेती है. ಬಿಗಡ್ತಾ ಹೋದರೆ ಕೆಲಸ ಬಿಗಡಾಸ್ತಾ ಇತ್ತು, ಅದನ್ನು ಆಕೆ ಒಂದು ಮಾಡಿದ್ಲು. गाँव में जिसने ये वृತ್ತಾಂತ सुना. ಊರಿನಲ್ಲಿ ಈ ಕಥೆಯನ್ನು ಯಾರು ಕೇಳಿದ್ರು? ಲಾಲ್ ಬಿಹಾರಿ, ಶ್ರೀಕಂಠ ಮತ್ತು ಆನಂದಿ ನಡುವೆ ನಡೆದಿರುವಂಥ ಘಟನೆಯನ್ನು ಕೇಳಿದವರೆಲ್ಲರೂ ಉಸಿನೇ ಇನ್ ಶಬ್ದೋ ಮೇ ಆನಂದಿ ಕಿ ಉದಾರತಾ ಕೆ ಸಾರ. ಅವರೆಲ್ಲರೂ ಸಹಿತ ಬದಲಾಗಿ ಬೇನಿ ಮಾಧವ ಸಿಂಹ ಅಷ್ಟೇ ಅಲ್ಲ, ಊರಿನ ಜನರು ಎಲ್ಲರೂ ಸಹಿತ ಇದೇ ಮಾತನ್ನು ಹೇಳಿದರು. ಯಾವ ಮಾತು? ಬಡೇ ಘರ್ ಕಿ ಬೇಟಿಯಾ ಐಸಿ ಹಿ ಹೋತಿ ಹೇ. ದೊಡ್ಡ ಮನೆಯ ಮಕ್ಕಳು ಇದೇ ರೀತಿ ಇರ್ತಾರೆ ಅಂತ. ಇಲ್ಲಿ ಬಂದು ಮನೆಯನ್ನು ಒಡೆದು ಹಾಕುವುದಿಲ್ಲ, ಬದಲಾಗಿ ಮನವನ್ನು ಕೂಡ ಕೂಡಿಸ್ತಾರೆ. ಅಂಥ ಮಕ್ಕಳೇ ಬಡೇ ಘರ್ ಕಿ ಬೇಟಿಯ ಆಗ್ತಾರೆ ಅಂತ. ಸೊ
ಛಾತ್ರ ನೀವು ಕೂಡ ಇದೇ ರೀತಿ ಬಡೇ ಘರ್ಗೆ ಭೇಟಿ ಆಗಬೇಕು ಹೊರತು ಛೋಟಿ ಘರ್ಗೆ ಭೇಟಿ ಅಂದರೂ ಆಗಬೇಡಿ. ಬಡೇ ಘರ್ಗೆ ಭೇಟಿಯನ್ನೇ ಆಗಲಿ, ಒಡೆದಂತಹ ಮನೆಗಳನ್ನು ಕೂಡ ಕೂಡಿಸುವಂಥವರು ನೀವಾಗಲಿ ಎಂಬ ಆಶಯವನ್ನು ಇಂದು ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದೆ. ಇದೇ ಬಡೇ ಘರ್ಗೆ ಭೇಟಿಯ ಎಂಬ ಸಾಮಾಜಿಕ ನಾಟಕದಲ್ಲಿರುವಂತಹ ಕಥೆ. ಈ ಕಥೆಯನ್ನು ವಂಶಿ ಪ್ರೇಮಚಂದ್ರಜಿ, ಮುನ್ಷಿ ಪ್ರೇಮಚಂದ್ರಜಿ ಅವರು ಬರೆದಿರುವಂತಹ ಒಂದು ನಾಟಕ ಇತ್ತು, ಬಡೇ ಘರ್ಗೆ ಭೇಟಿ ಅಂತೇಳಿ. ಇಲ್ಲಿಗೆ ಈ ಕಥೆ ಮುಕ್ತಾಯವಾಗುತ್ತದೆ. ನೆಕ್ಸ್ಟು ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅದಕ್ಕಿಂತ ಮುಂಚೆ ಈ ಬಡೇ ಘರ್ಗೆ ಭೇಟಿ ಆಯಿತಲ್ಲ, ಅದರ ಒನ್ ವರ್ಡು, ಆಮೇಲೆ ಮುಹಾವರೆ, ಗ್ರಾಮರ್ಸು ಅವೆಲ್ಲವನ್ನು ಸಹಿತ ನಾನು ನಿಮಗೆ PDF ಸೆಂಡ್ ಮಾಡ್ತೀನಿ. ಆಮೇಲೆ ನೋಟ್ಸಲ್ಲಿ ಬರೀರಿ ಅಂತ. ನೆಕ್ಸ್ಟು ತರಗತಿಯಲ್ಲಿ